ಇವತ್ತಿನ ಫ್ರೆಶ್ ಸುದ್ದಿ ಏನಪ್ಪಾ ಅಂತ ಅಂದರೆ, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಎನ್ಕೌಂಟರ್ ಮಾಡಿ ಹದ್ದುಗಳಿಗೆ ಹಾಕುತ್ತೇವೆ, ನೆನಪಿಟ್ಟುಕೊಂಡು ತಿಳಿದು ನಡೆ ಎಂಬ ಅನಾಮಧೇಯ ಬೆದರಿಕೆ ಪತ್ರ ಬಂದಿದೆ ಅಂತೆ. ಜಾತಿ ನಿಂದನೆ ಮಾಡಿ ಕುಟುಂಬ ಸದಸ್ಯರ ಬಗ್ಗೆಯೂ ಕೂಡ ಅವಹೇಳನ ಮಾಡಲಾಗಿದೆ. ಈ ಕುರಿತು ಬೆಂಗಳೂರಿನ ವಿಧಾನಸೌಧ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಲೋಕಸಮರದ ಹೊತ್ತಿನಲ್ಲಿ ಇಂತಹ ಬೆದರಿಕೆ ಪತ್ರ ಬಂದಿರುವುದು ಕೈಪಡೆಗೆ ರಾಜಕೀಯ ಅಸ್ತ್ರವಾಗಿದೆ. ಇದು ಒಂದು ಕಡೆ ನೋಡೋದಾದರೆ ನಿಜಾನೇ ಹೌದು. ಬೆದರಿಕೆ ಪತ್ರ ಬರೋದು ಇದು ಮೊದಲನೇ ಸಲ ಅಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಕುಟುಂಬಕ್ಕೆ ಹಲವಾರು ಬಾರಿ ಈ ರೀತಿಯಾದಂತಹ ಬೆದರಿಕೆ ಪತ್ರಗಳು ಬಂದಿವೆ. ಅದರಲ್ಲಿ ಇದು ಒಂದು ಕೂಡ ಅನ್ಕೋಬಹುದು. ಮಾರ್ಚ್ 13ರಂದು ಬೆದರಿಕೆ ಪತ್ರ ಬೆಂಗಳೂರಿನ ವಿಧಾನಸೌಧದಲ್ಲಿರುವ ತಮ್ಮ ಕಚೇರಿಗೆ ಬಂದಿದೆ. ಓದಿದ ಬಳಿಕ ವಿಧಾನಸೌಧ ಠಾಣೆಯಲ್ಲಿ FIR ದಾಖಲಿಸಿದ್ದಾರಂತೆ. ಇದರ ಬಗ್ಗೆ ಹಿಂದೆ ಮನುವಾದಿಗಳ ಕೈವಾಡವಿದ್ದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಉತ್ತರ ಕೊಡಲಿ, ಅಲ್ಲದೆ ಅವರು ಚಿಂಚೋಳಿ ಸಂಸದರು ಎಂದು ಅವರು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ಸಂಸದರು ಉತ್ತರ ಕೊಡಬೇಕೋ ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಹೇಳ್ಬೋದು. ಬಂದಿದ್ದು ಬೆಂಗಳೂರಿನಲ್ಲಿ, ಕಲಬುರಗಿಯಲ್ಲಿ ಉತ್ತರ ಕೊಡಬೇಕೋ ಬೇಡವೋ ಅನ್ನೋದು ಅದು ಸಂಸದರಿಗೆ ಬಿಟ್ಟಿರ್ತಕ್ಕಂತಹ ವಿಷಯ. ಅನಾಮಧೇಯ ಪತ್ರ ಕಲಬುರಗಿಯಿಂದಲೇ ತಮ್ಮ ಕಚೇರಿಗೆ ಅಂಚೆ ಮೂಲಕ ಬಂದಿದೆ ಎಂದು ಪ್ರದರ್ಶಿಸಿದ ಬಗ್ಗೆ ಖರ್ಗೆ ಅವರು ಹೇಳಿದ್ದಾರೆ. ಇದರ ಹಿಂದೆ ಸಂಸದರ ಚೇಲಾಗಳ ಕೈವಾಡವಿದೆ. ತಮ್ಮ ಬಗ್ಗೆ ಅಷ್ಟೇ ಅಲ್ಲ, ತಂದೆ ತಾಯಿ ಮತ್ತು ಕುಟುಂಬದವರ ಬಗ್ಗೆಯೂ ಕೂಡ ಪತ್ರದಲ್ಲಿ ಅವಹೇಳನ ಮಾಡಲಾಗಿದೆ ಎಂದು ಆರೋಪವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ದಾರೆ. ಕಲಬುರಗಿಯಿಂದಲೇ ಬಂದಿದೆ ಅಂತ ಅವರು ಈಗಾಗಲೇ ಹೇಳಿಕೆಯೊಂದನ್ನು ಕೂಡ ನೀಡಿದ್ದಾರೆ. ಪತ್ರ ಬರೆದವರು ಮತ್ತು ಬರೆಸಿದವರು ಯಾರು, ಉದ್ದೇಶ ಏನು ಎಂಬುದು ಎಲ್ರಿಗೂ ಕೂಡ ಗೊತ್ತಾಗಬೇಕು. ಮನುವಾದಿಗಳು BJP ಸಿದ್ಧಾಂತ ಒಪ್ಪಿಕೊಂಡವರೇ ಇಂತಹ ಪತ್ರ ಬರೆದು ಬೆದರಿಸುವ ಕೆಲಸ ಮಾಡುತ್ತಾರೆ ಹೊರತು ಬೇರ್ಯಾರೂ ಅಲ್ಲ. ದಲಿತರ ಬಗ್ಗೆ ಅವರಿಗೇಕೆ ಇಷ್ಟೊಂದು ಅಸಹನೆ ಎಂದು ಪ್ರಶ್ನಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ದಲಿತರು ಅನ್ನೋ ಕಾರ್ಡನ್ನು ಕೂಡ ಪ್ಲೇ ಮಾಡಿದ್ದಾರೆ. ಈ ಹಿಂದೆ ಚಿತ್ತಾಪುರ್ BJP ಅಭ್ಯರ್ಥಿಯಾಗಿದ್ದ ಮಣಿಕಂಠ ರಾಠೋಡ್ ಕಾರು ಅಪಘಾತವನ್ನು ಕೊಲೆ ಯತ್ನ ಎನ್ನುವಂತೆ ಬಿಂಬಿಸಿದ್ರು. ನನ್ನ ವಿರುದ್ಧ BJP ಅವರು ಆರೋಪ ಮಾಡಿದ್ರು. ಆದರೆ ತನಿಖೆಯಲ್ಲಿ ಅಪಘಾತ ಎಂಬ ಸತ್ಯ ಬೆಳಕಿನ ಬಂದ ಬಳಿಕವೂ BJPಯವರು ನನ್ನ ಬಳಿ ಕ್ಷಮೆ ಯಾಚಿಸಿರಲಿಲ್ಲ. ಅವರಲ್ಲಿ ತಪ್ಪಿನ ಅರಿವು ಇಲ್ಲವೇನೋ ಎಂದು ಪ್ರಿಯಾಂಕ್ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಸಂಸದ ಜಾಧವ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮುಕ್ತವಾಗಿ ಚುನಾವಣೆ ನಡೆಯಲ್ಲ ಎಂಬುದರ ಹಿಂದಿನ ಮರ್ಮವೇನು ಅಂತ ಪ್ರಶ್ನೆ ಕೂಡ ಅವರು ಮಾಡಿದ್ದಾರೆ. ಒಟ್ಟಿನಲ್ಲಿ ಮನುವಾದಿಗಳ ಕೃತ್ಯಕ್ಕೆ ಮಿನಿಸ್ಟರ್ ಅವರು ಕಿಡಿಕಾರಿದ್ದಾರೆ. ಲೆಟರನ್ನು ಮನುವಾದಿಗಳೇ ಬರೆದ್ರೋ ಅಥವಾ ಇನ್ಯಾರು ಬರೆದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣ ತನಿಖೆ ಆದಮೇಲೆ ಗೊತ್ತಾಗಬೇಕಾಗಿದೆ.